ಇಯರ್ ಸ್ಟೂಡೆಂಟ್, SDM ಕಾಲೇಜ್ ಆಫ್ ಆಯುರ್ವೇದ ಮತ್ತು ಹಾಸ್ಪಿಟಲ್, ಹಾಸನ. ಆಗಸ್ಟ್ 1ರಿಂದ 7ನೇ ತಾರೀಕಿನವರೆಗೆ ವಿಶ್ವ ಸ್ತನ್ಯಪಾನ ವಾರ ಅಂದರೆ ಬ್ರೆಸ್ಟ್ ಫೀಡಿಂಗ್ ವೀಕನ್ನು ಆಚರಿಸಲಾಗುತ್ತದೆ. WHO ಹಾಗೂ ಯುನಿಸೆಫ್ನ ಪ್ರಕಾರ ಒಂದು ಮಗುವಿಗೆ 6 ತಿಂಗಳು ಮುಗಿಯುವ ತನಕ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಬೇಕು. ಹಾಗಾದರೆ ಈ ಬ್ರೆಸ್ಟ್ ಫೀಡಿಂಗ್ನಿಂದ ಮಗು ಹಾಗೂ ತಾಯಿಗೆ ಆಗುವ ಪ್ರಯೋಜನಗಳೇನೆಂದು ತಿಳಿದುಕೊಳ್ಳೋಣ. ಮೊದಲಿಗೆ ಬ್ರೆಸ್ಟ್ ಫೀಡಿಂಗ್ನಿಂದ ಮಗುವಿಗೆ ಆಗುವ ಪ್ರಯೋಜನಗಳು. ಇದರಿಂದ ತಾಯಿಯ ಎದೆ ಹಾಲನ್ನು ಮಗು ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ಜೀರ್ಣಿಸಿಕೊಳ್ಳಬಹುದು ಹಾಗೂ ಮಗುವಿನ ಶಾರೀರಿಕ ಹಾಗೂ ಬುದ್ಧಿ ಬೆಳವಣಿಗೆಗೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ತಾಯಿಯ ಎದೆ ಹಾಲಿನಲ್ಲಿ ಇರುತ್ತದೆ. 6 ತಿಂಗಳು ಮುಗಿಯುವ ತನಕ ಎದೆ ಹಾಲನ್ನು ಕುಡಿಸುವುದರಿಂದ ಮಗುವಿನ ಇಮ್ಯುನಿಟಿ ಎಂದರೆ ರೋಗ ನಿರೋಧಕ ಶಕ್ತಿ ದುಪ್ಪಟ್ಟಾಗುತ್ತದೆ. ಇದರಿಂದ ಮಗುವಿಗೆ ಮುಂದೆ ಯಾವುದೇ ರೀತಿಯ ಕಾಯಿಲೆಗಳು ಅಂದರೆ ಶೀತ, ಕೆಮ್ಮು, ನೆಗಡಿ, ಕಿಡ್ನಿಗೆ ಸಂಬಂಧಿಸಿದಂಥದ್ದು ಅಥವಾ ಬೇರೆ ಯಾವುದೋ ರೆಸ್ಪಿರೇಟರಿ ಸಂಬಂಧಪಟ್ಟದ್ದು ಯಾವ ತೊಂದರೆಗಳು ಕಾಣಿಸಿಕೊಳ್ಳುವುದಿಲ್ಲ. ಹಾಗೆ ಎದೆ ಹಾಲನ್ನು ಕುಡಿಸುವುದರಿಂದ ತಾಯಿಗೆ ಆಗುವ ಪ್ರಯೋಜನಗಳೆಂದು ತಿಳಿದುಕೊಳ್ಳೋಣ. ಕೆಲವೊಮ್ಮೆ ತಾಯಿಗೆ ಡೆಲಿವರಿ ಆದ ನಂತರ ಬ್ಲೀಡಿಂಗ್ ಕಾಣಿಸಿಕೊಳ್ಳುತ್ತದೆ. ಎದೆ ಹಾಲು ಕುಡಿಸುವುದರಿಂದ ಈ ಬ್ಲೀಡಿಂಗ್ ಸಮಸ್ಯೆಯು ಕೂಡ ಕಮ್ಮಿಯಾಗುತ್ತದೆ. ಅಷ್ಟೇ ಅಲ್ಲದೆ ತಾಯಿಯ ತೂಕ ಕೂಡ ಕಡಿಮೆಯಾಗುತ್ತದೆ. ಇದರ ಜೊತೆಗೆ ಒವೇರಿಯನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಎಂಬ ಮಹಾನ್ ಕಾಯಿಲೆಗಳನ್ನು ಕೂಡ ತಡೆಗಟ್ಟಬಹುದು. ಹಾಗೂ ಎದೆ ಹಾಲನ್ನು ಕುಡಿಸುವುದರಿಂದ ತಾಯಿ ಮತ್ತು ಮಗುವಿನ ಸಂಬಂಧ ಗಟ್ಟಿಯಾಗುತ್ತದೆ. ಇಬ್ಬರ ನಡುವಿನ ವಾತ್ಸಲ್ಯ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ತಾಯಿಗೆ 2ನೇ ಮಗುವಿನ ಜನನವಾದಾಗ ಹಾಲು ಬರದೇ ಇರುವಂತಹ ತೊಂದರೆಗಳು ಕೂಡ ಕಡಿಮೆಯಾಗುತ್ತದೆ. ಇದರಿಂದ ನಮ್ಮ ಆಯುರ್ವೇದದಲ್ಲಿ ಬ್ರೆಸ್ಟ್ ಫೀಡಿಂಗನ್ನು ಅಮೃತ ಎಂದು ಕರೆಯುತ್ತಾರೆ. ಧನ್ಯವಾದಗಳು.